ಅಂಬೇಡ್ಕರ್ 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 ಅಂಬೇಡ್ಕರ್. ದೇಶದೆಲ್ಲೆಡೆ ಇವಾಗ ಅಂಬೇಡ್ಕರ್ ಅವರ ಸುದ್ದಿ. ಆ ಮಹಾನ್ ದಾರ್ಶನಿಕನಿಗೆ ನಾವು ಅಂಬೇಡ್ಕರ್ ಅಂತ ಎಷ್ಟು ಸಲ ಹೇಳಿದ್ರು, 1000 ಸಲ ಹೇಳಿದ್ರು ಕಡಿಮೆ ಆಗಲ್ಲ. ಅಂಬೇಡ್ಕರ್ ಈ ದೇಶಕ್ಕೆ ಕೊಟ್ಟ ಕೊಡುಗೆಯನ್ನು ನಾವು ಇನ್ನು ನಮ್ಮ ಜೀವನ ಪರ್ಯಂತ ಕೂಡ ಅವರ ಒಂದು ಸಾಧನೆಗಳ ಪಟ್ಟಿಯನ್ನು ತೆಗೆದರೂ ಕೂಡ ಸಾಲಲ್ಲ. ಅಂತಹ ಮಹಾನ್ ಸಾಧಕನಿಗೆ ನಾವು ಸ್ವಾತಂತ್ರ್ಯ ಸಿಕ್ಕ ನಂತರವೇ ಭಾರತ ರತ್ನವನ್ನು ಕೊಟ್ಟು ಗೌರವಿಸಬೇಕಾಗಿತ್ತು. ಆದರೆ ಇದೇ ಅಂಬೇಡ್ಕರಿಗೆ ಹಲವರು ಮೋಸವನ್ನು ಮಾಡಿದರು, ಹಲವರು ಚುನಾವಣೆಯಲ್ಲಿ ಸೋಲಿಸಬೇಕಂತ ಅಂದ್ಕೊಂಡಿದ್ರು, ಹಲವರು ಇವರು ಸಂವಿಧಾನದ ಭಾಗ ಆಗಬಾರ್ದು ಅಂತ ಕೂಡ ಬಯಸಿದರು. ಆದರೆ ದುರಾದೃಷ್ಟ, ಇವತ್ತು ಯಾವ ಪಕ್ಷ ಅಂಬೇಡ್ಕರ್ ಅವರನ್ನು ರಾಜಕೀಯವಾಗಿ ಮುಗಿಸ್ಬೇಕಂತ ಪ್ಲ್ಯಾನ್ ಮಾಡಿತ್ತೋ ಅದೇ ಪಕ್ಷ ಇವತ್ತು ಅಂಬೇಡ್ಕರ್ ಅವರ ಫೋಟೋವನ್ನು ಹಿಡಿದು ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಅದು ಅಲ್ಲದೆ ಇನ್ನೂ ಕೆಲವೊಂದು ಸಂಘಟನೆಗಳಿಗೆ ಪ್ರಚೋದನೆಯನ್ನು ಕೂಡ ನೀಡ್ತಾ ಇದೆ. ಇನ್ನೂ ಕೆಲವೊಂದು ದಲಿತ ಸಂಘಟನೆಗಳಿಗೆ ನಿಮ್ಮ ಅಂಬೇಡ್ಕರ್ ಅವರ ಬಗ್ಗೆ ಅಮಿತ್ ಶಾ ಈ ರೀತಿ ಹೇಳಿಕೆಯನ್ನು ನೀಡಿದ್ದಾರೆ, ಅವರ ವಿರುದ್ಧ ಪ್ರತಿಭಟನೆ ಮಾಡಿ ಅಂತ ಕೆಲವೊಂದು ಕಡೆ ವಿರೋಧ ಪಕ್ಷಗಳು ಪ್ರಚೋದನೆಯನ್ನು ಕೂಡ ಕೊಡ್ತಾ ಇದೆ. ಆದರೆ ಇಲ್ಲಿ ನಾವು ಗಮನಿಸಬೇಕಾದಂತಹ ಅಂಶ ಏನು? ಅಮಿತ್ ಶಾ ಅಂಬೇಡ್ಕರ್ ಅವರ ಕುರಿತು ಅವಹೇಳನಕಾರಿ ಹೇಳಿಕೆ ನೀಡಿದರೆ ಅವರ ವಿರುದ್ಧ ಶಿಕ್ಷೆ ಆಗಲಿ, ಅದರಲ್ಲಿ ನನ್ನದೇನೂ ಅಭ್ಯಂತರವಿಲ್ಲ, ದೇಶದ ಜನರ ಅಭ್ಯಂತರವೂ ಇಲ್ಲ. ಅಂಬೇಡ್ಕರ್ ನಮಗೆ ದೇವರಿಗಿಂತಲೂ ಹೆಚ್ಚು. ಸ್ಟುಡಿಯೋದಲ್ಲಿದ್ದಂಥ ನಾನೇ ಹೇಳ್ತಾ ಇದ್ದೆ, ಅಂಬೇಡ್ಕರ್ ನಮಗೆ ದೇವರಿಗಿಂತಲೂ ಹೆಚ್ಚು. ಅಂಬೇಡ್ಕರ್ಗೆ ಅವಮಾನ ಮಾಡಿದರೆ ಆತನಿಗೆ ಕಠಿಣ ಶಿಕ್ಷೆ ಆಗಬೇಕು, ದೇಶದ್ರೋಹದ ಆರೋಪದಡಿಯಲ್ಲಿ ಆತನನ್ನು ಬಂಧಿಸಬೇಕು. ಯಾಕಂದರೆ ಅಂಬೇಡ್ಕರ್ ನಮಗೆ ಸರ್ವಸ್ವ, ನಮಗೆ ದೇವರು. ಆದರೆ ಅಂಬೇಡ್ಕರ್ ಅಂತ ಅವರ ಹೆಸರನ್ನು ಹೇಳಿಕೊಂಡು ಅಂಬೇಡ್ಕರಿಗೆ ದ್ರೋಹ ಮಾಡಿದಂತಹ ಕಾಂಗ್ರೆಸ್ ಪಕ್ಷಕ್ಕೆ ದೇಶದ ಜನರು ಯಾವ ಶಿಕ್ಷೆಯನ್ನು ಕೊಡ್ತೀರಿ? ಅಂಬೇಡ್ಕರ್ ಅವರ ಫೋಟೋವನ್ನು ಪಾರ್ಲಿಮೆಂಟ್ನ ಸೆಂಟ್ರಲ್ ಹಾಲ್ನಲ್ಲಿ ಹಾಕಲಿಕ್ಕೆ ಎಷ್ಟು ವರ್ಷ ತೆಗೆದುಕೊಂಡಿತ್ತು ಈ ಕಾಂಗ್ರೆಸ್? ಕೊನೆಗಾದರೂ ಕಾಂಗ್ರೆಸ್ ಪಕ್ಷ ಅಂಬೇಡ್ಕರ್ ಅವರ ಫೋಟೋವನ್ನು ಪಾರ್ಲಿಮೆಂಟ್ನ ಸೆಂಟ್ರಲ್ ಹಾಲ್ನಲ್ಲಿ ಹಾಕೇ ಇಲ್ಲ. ಕಾಂಗ್ರೆಸ್ಸೇ ಥರ, ಅಂದರೆ ಕಾಂಗ್ರೆಸ್ನ ಬೆಂಬಲ ಇಲ್ಲದ ಸರ್ಕಾರ ಯಾವಾಗ ರಚನೆ ಆಯಿತೋ ಆವಾಗ ಅವರ ಫೋಟೋವನ್ನು ಪಾರ್ಲಿಮೆಂಟ್ನ ಸೆಂಟ್ರಲ್ ಹಾಲ್ನಲ್ಲಿ ಹಾಕಲಾಗುತ್ತೆ. ಇನ್ನೊಂದು ವಿಶೇಷ, ಭಾರತ ರತ್ನ ಆ ಮಹಾನ್ ದಾರ್ಶನಿಕರಿಗೆ ಭಾರತ ರತ್ನ ಸ್ವಾತಂತ್ರ್ಯ ಸಿಕ್ಕ ಇಲ್ಲ ಅಂದರೆ ಗಣರಾಜ್ಯೋತ್ಸವದ ಮಾರನೇ ದಿನನೇ ಆ ವ್ಯಕ್ತಿಗೆ ನಾವು ಭಾರತ ರತ್ನವನ್ನು ಕೊಟ್ಟು ಗೌರವಿಸಬೇಕಾಗಿದೆ. ಆ ವ್ಯಕ್ತಿಗೆ ಭಾರತ ರತ್ನ ದೊಡ್ಡ ವಿಷಯನೇ ಅಲ್ಲ, ಯಾಕೆಂದರೆ ಆ ವ್ಯಕ್ತಿ ವಿಶ್ವರತ್ನ. ಆದರೆ ಆ ಕಾಂಗ್ರೆಸ್ ಪಕ್ಷ ಮಾತ್ರ ಭಾರತ ರತ್ನವನ್ನು ನೀಡದೆ ಅವರನ್ನು ಮೂಲೆ ಗುಂಪು ಮಾಡಿತ್ತು. ಆದರೆ ಇವತ್ತು ಅದೇ ಕಾಂಗ್ರೆಸ್ ಪಕ್ಷ ಅಂಬೇಡ್ಕರ್ ಹೆಸರಲ್ಲಿ ರಾಜಕೀಯವನ್ನು ಮಾಡ್ತಿದೆ. ಇನ್ನೊಂದು, ಕೆಲವೊಂದು ಸಂಘಟನೆಯಲ್ಲಿರುವಂತಹ ಪುಂಡರು ಅಂಬೇಡ್ಕರ್ ಅವರ ಹೆಸರನ್ನು ಹೇಳಿ ಹೋರಾಟವನ್ನು ಮಾಡ್ತಿದ್ದಾರೆ. ದೇಶದ ಜನರಿಗೆ ನಾನು ಒಂದನ್ನು ಹೇಳಲು ಬಯಸುತ್ತೇನೆ, ಅಂಬೇಡ್ಕರ್ ಶಿಕ್ಷಣವನ್ನು ಪಡೆದುಕೊಳ್ಳಿ, ಸಂಘಟಿತರಾಗಿ ಅಂತ ಹೇಳಿದ್ದಾರೆ. ಅದನ್ನು ನಾನು ಒಪ್ತೇನೆ, ನಾನು ಕೂಡ ನನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇನೆ. ಆದರೆ ಅಂಬೇಡ್ಕರ್ ಎಂದೂ ಕೂಡ ಶಿಕ್ಷಣವನ್ನು ಪಡೀರಿ, ಸಂಘಟಿತರಾಗಿರಿ, ಬೇರೆಯವರ ಮನೆ ಹಾಳು ಮಾಡಿ ಅಂತ ಎಂದೂ ಕೂಡ ಹೇಳಿಲ್ಲ. ಅಂಬೇಡ್ಕರ್ ಬದುಕಲಿಕ್ಕೆ ಹೇಳಿದ್ದಾರೆ ಹೊರತು ಬೇರೆಯವರ ಬದುಕನ್ನು ಹಾಳು ಮಾಡುವುದು ಎಂದೂ ಕೂಡ ಹೇಳಿಲ್ಲ. ಅಂಬೇಡ್ಕರ್ ಸಂವಿಧಾನ, ಶಿಕ್ಷಣ, ಸಮಾನತೆ ಎಲ್ಲವನ್ನ ನಾವು ಬದುಕಿ ನಮ್ಮ ಸಮಾಜವು ಕೂಡ ಉತ್ತಮ ರೀತಿಯಲ್ಲಿ ಬದುಕಲಿ ಅಂತ ಕೊಟ್ಟಿದ್ದಾರೆ ವಿನಃ ನಾವು ಚೆನ್ನಾಗಿದ್ದು ಬೇರೆಯವರನ್ನು ಹಾಳು ಮಾಡಿ ಅಂತ ಎಂದೂ ಕೂಡ ಹೇಳಿಲ್ಲ. ಅದಕ್ಕಾಗಿಯೇ ನಾನು ಹೇಳೋದು, ದೇವರು ಎಲ್ಲಾದರೂ ನಮಗೆ ಒಂದ್ಸಲ ಅಂಗವೈಕಲ್ಯ ಆದರೂ ಕೊಡ್ತಾನೆ, ನಮಗೆ ದುಡ್ಡಿನ ಸಮಸ್ಯೆ ಆದರೂ ಕೊಡ್ತಾನೆ, ನಮಗೆ ಮಾನಸಿಕ ಸಮಸ್ಯೆ ಆದರೂ ಒಂದ್ಸಲ ದೇವರು ನಮಗೆ ಸಮಸ್ಯೆ ಕೊಡ್ಬೋದು. ಆದರೆ ಅಂಬೇಡ್ಕರ್ ಮಾತ್ರ ದೇಶದಲ್ಲಿರುವಂತಹ ಸಂವಿಧಾನವನ್ನು ಎಲ್ಲರಿಗೆ ಸಮಾನತೆಯಿಂದ ಕೊಟ್ಟಿದ್ದಾರೆ. ಅದಕ್ಕಾಗಿಯೇ ನಾನು ಅಂಬೇಡ್ಕರ್ ಅವರನ್ನು ದೇವರಂತ ಹೇಳ್ತೀನಿ. ಯಾಕಂದರೆ ದೇವರು ನಮಗೆ ಏನಾದರೂ ಸಣ್ಣ ಪುಟ್ಟ ಆಸೆಗಳನ್ನು ಇಟ್ಟರೂ ಕೂಡ ನಮಗೆ ಕೆಲವೊಂದು ಆಸೆಗಳನ್ನು ಈಡೇರಿಸಿಲ್ಲ ದೇವರು. ಆದರೆ ಅಂಬೇಡ್ಕರ್ ಮಾತ್ರ ಸಂವಿಧಾನವನ್ನು ಬರೆಯುವಾಗ, ಈ ದೇಶಕ್ಕೆ ಸಂವಿಧಾನವನ್ನು ಸಮರ್ಪಣೆ ಮಾಡುವಾಗ ಎಲ್ಲರಿಗೂ ಕೂಡ ಸಮಾನವಾಗಿ ಕೊಟ್ಟಿದ್ದಾರೆ. ದೇವರಿಗೆ ಆ ರೀತಿ ಹಂಚಿಕೆ ಮಾಡೋಕ್ಕಾಗುತ್ತೋ ಇಲ್ಲೋ, ಆದರೆ ಅಂಬೇಡ್ಕರ್ನಿಂದ ಆಯಿತು. ಅಂದರೆ ಅಂಬೇಡ್ಕರ್ ದೇವರಿಗಿಂತ ದೊಡ್ಡವರು ನನ್ನ ಅಭಿಪ್ರಾಯದಲ್ಲಿ. ಆದರೆ ಇವತ್ತು ಕಲಬುರಗಿಯಲ್ಲಿ ಅಂಬೇಡ್ಕರ್ ಅವರಿಗೆ ಅವಹೇಳನ ಮಾಡಿದ್ದಾರೆ ಅಮಿತ್ ಶಾ ಅಂತ ಪ್ರತಿಭಟನೆ ಮಾಡಿದರು. ಅಮಿತ್ ಶಾ ವಿರುದ್ಧ ಪ್ರತಿಭಟನೆ ಮಾಡುವುದಾದರೆ ಮಾಡಲಿ, ಅದು ಅಂಬೇಡ್ಕರ್ ಅವರು ನಮ್ಗೆ ಕೊಟ್ಟಂಥ ಹಕ್ಕು. ಆದರೆ ಪ್ರತಿಭಟನೆಯ ನೆಪದಲ್ಲಿ ಕೆಲವೊಂದು ಕಿಡಿಗೇಡಿಗಳು ಸಿಕ್ಕ ಬೈಕ್ ಮೇಲೆ ಹೋಗೋರಿಗೆ ಹೊಡಿತಾರೆ, ಲಾರಿಗಳ ಮೇಲೆ ಕಲ್ಲನ್ನು ಎಸೆತಾರೆ, ಸಿಕ್ಕವರ ಅಂಗಡಿಗಳನ್ನು ಬಂದ್ ಮಾಡಿಸ್ತಾರೆ.
ಅಲ್ಲಿರುವಂಥವರು ರೌಡಿ ವರ್ತನೆಯನ್ನು ತೋರ್ತಾರೆ. ಹಾಗಾದರೆ ಅಂಬೇಡ್ಕರ್ ಅವರು ಈ ರೀತಿಯ ರೌಡಿ ವರ್ತನೆ ತೋರ್ಲಿಕ್ಕೆ ಹೇಳಿದ್ರ ಇಂತಹ ಕಿಡಿಗೇಡಿಗಳಿಗೆ? ಅಂಬೇಡ್ಕರ್ ಹೆಸರನ್ನ ಹೇಳಿಕೊಂಡು ಯಾವ ಕಿಡಿಗೇಡಿ ದೇಶದ ಸಾರ್ವಜನಿಕ ಆಸ್ತಿಗೆ ಹಾನಿಯನ್ನು ಉಂಟು ಮಾಡ್ತಾನೋ ಅಂಥವರನ್ನ ಕೂಡಲೇ ಬಂಧಿಸಬೇಕು. ಯಾಕಂದ್ರೆ ಅಂಬೇಡ್ಕರ್ ಸಮಾನತೆಯನ್ನು ಕೊಟ್ಟಿದ್ದಾರೆ, ಬದುಕುವುದನ್ನು ಕಲಿಸ್ಕೊಟ್ಟಿದ್ದಾರೆ, ಶಿಕ್ಷಣದ ಹಕ್ಕನ್ನು ಕೊಟ್ಟಿದ್ದಾರೆ. ಆದರೆ ಇಂತಹ ಕಿಡಿಗೇಡಿಗಳನ್ನು ಈ ರೀತಿ ಮಾಡಂತ ಎಂದೂ ಕೂಡ ಹೇಳಿಲ್ಲ. ಅಂಬೇಡ್ಕರ್ ಹೆಸರನ್ನು ಹೇಳಿಕೊಂಡು ಈ ಕಿಡಿಗೇಡಿಗಳು ಮಾಡುವಂಥ ಕೆಲಸಕ್ಕೆ ಇವತ್ತು ರಾಜ್ಯದ ಮಂತ್ರಿಗಳು ಎಲ್ಲರೂ ಕೂಡ ತಲೆ ಬಗ್ಗಿಸುವಂತಾಗಿದೆ. ಕಲಬುರಗಿಯಲ್ಲಿ ನಡೆದಂಥ ಘಟನೆಯನ್ನು ನಾನು ನಿಮ್ಮ ಮುಂದಿಡ್ತಾ ಇದ್ದೀನಿ. ನನ್ನ ಪಕ್ಕದ ದೃಶ್ಯದಲ್ಲಿ ತಾವು ನೋಡಿ, ಕಲಬುರಗಿಯಲ್ಲಿ ಯಾವ ರೀತಿಯ ವರ್ತನೆ ಇದು. ಕಲಬುರಗಿಯಲ್ಲಿ ನಡೆದದ್ದು ಇವತ್ತು ನಿಜಕ್ಕೂ ಆಘಾತಕಾರಿ ಅಂಶವಾಗಿದೆ. ಅಮಿತ್ ಶಾ ತಪ್ಪು ಮಾಡಿದರೆ ಅಮಿತ್ ಶಾ ಅವ್ರನ್ನ ಶಿಕ್ಷೆಗೊಳಪಡಿಸಿ, ಅಮಿತ್ ಶಾ ಅವ್ರನ್ನ ಜೈಲಿಗೆ ಕಳಿಸಿ. ಆದರೆ ಅಮಿತ್ ಶಾ ಹೆಸರು ಮತ್ತು ಅಂಬೇಡ್ಕರ್ ಹೆಸರನ್ನ ಬಳಸ್ಕೊಂಡು ಈ ರೀತಿ ಬೀದಿಯಲ್ಲಿ ಬಂದು ಹೋರಾಟವನ್ನ ಮಾಡಿ ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನ ಹಾಳು ಮಾಡ್ತೀರಂದ್ರೆ ಇದು ಯಾರಪ್ಪನ ಸ್ವತ್ತು? ಅಂಬೇಡ್ಕರ್ ಏನಾದ್ರೂ ಹೇಳಿದ್ರ ಈ ರೀತಿ ದೇಶಕ್ಕೆ ಹಾನಿ ಮಾಡ್ರಿ, ದೇಶದಲ್ಲಿರುವಂಥವ್ರನ್ನ ಹೊಡೀರಿ ಅಂತ? ಏನಿದು ಕಿಡಿಗೇಡಿಗಳ ಆಟ? ಏನ್ ಮಾಡ್ತಿದ್ದಾರೆ ಕಲಬುರಗಿಯ ಕಮಿಷನರ್? ಇಂತಹ ಕಿಡಿಗೇಡಿಗಳನ್ನ ಕೂಡಲೇ ಬಂಧಿಸಬೇಕು. ಅಂಬೇಡ್ಕರ್ ಸಂವಿಧಾನ ಎಲ್ರಿಗೂ ಸಮಾನತೆಯನ್ನು ತೋರುತ್ತೆ. ಆ ದೇವರ ಹೆಸರಲ್ಲಿ ಈ ರೀತಿ ಮಾಡುವಂತಹ ಕಿಡಿಗೇಡಿಗಳನ್ನ ಕಲಬುರಗಿಯ ಕಮಿಷನರ್ ಆದಷ್ಟು ಬೇಗ ಅವ್ರನ್ನ ಬಂಧಿಸಬೇಕು, ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು. ಇಲ್ಲಾಂದ್ರೆ ನಾಳೆ ಬೇರೆ ಸಮುದಾಯದವರು ಕೂಡ ಇದೇ ರೀತಿ ಮಾಡಬೇಕಾಗುತ್ತೆ. ಆವಾಗ ಪೊಲೀಸರು ಸುಮ್ಮನೆ ಕೂರ್ತೀರಾ? ಹೋರಾಟ ಮಾಡೋದು ಎಲ್ಲರಿಗೂ ಹಕ್ಕಿದೆ. ಹೋರಾಟಕ್ಕೆ ಒಂದು ಇತಿ ಮಿತಿ ಅಂತ ಇರಬೇಕು. ಹೋರಾಟಕ್ಕೆ ಇತಿ ಮಿತಿ ಇಲ್ಲ ಅಂದ್ರೆ ಪೊಲೀಸರು ಆವಾಗಲೇ ಲಾಠಿ ಚಾರ್ಜ್ ಮಾಡಬೇಕು. ಯಾಕೆ ಪೊಲೀಸರು ಯಾಕೆ ಸುಮ್ಮನಿದ್ದಾರೆ ನನಗೆ ಅದೇ ಅರ್ಥ ಆಗ್ತಾ ಇಲ್ಲ. ಬೆಳಗಾವಿಯಲ್ಲಿ ಅಧಿವೇಶನ ನಡೆದಾಗ ಪೊಲೀಸರು ರೈತರ ಮೇಲೆಲ್ಲ ಲಾಠಿ ಚಾರ್ಜ್ ಅನ್ನ ಮಾಡ್ತಾರೆ. ಆದರೆ ಇಲ್ಲಿ ಕಿಡಿಗೇಡಿಗಳು ಲಾರಿ ಚಾಲಕನ ಲಾರಿಗೆ ಹೊಡಿತಾರೆ, ಬೈಕ್ ಮೇಲೆ ಬರೋರಿಗೆ ಹೊಡಿತಾರೆ, ಅಂಗಡಿಗಳನ್ನ ಮುಚ್ಚಿಸ್ತಾರೆ. ಅಂದ್ರೆ ಇದು ಏನ್ ತಿಳ್ಕೊಂಡಿದ್ದಾರೆ ಅವರೆಲ್ಲ? ಅಲ್ಲಿ ಬೆಳಗಾವಿಯಲ್ಲಿ ರೈತರ ಮೇಲೆ ಪೊಲೀಸರೇ ಲಾಠಿ ಚಾರ್ಜ್ ಮಾಡ್ತಾರೆ, ಇಲ್ಲಿ ಒಬ್ರು ದೊಣ್ಣೆಗಳನ್ನ ಹಿಡ್ಕೊಂಡು ಬೀದಿಯಲ್ಲಿ ತಿರುಗ್ತಾರೆ ಅಂದ್ರೂ ಕೂಡ ಪೊಲೀಸರು ಕಣ್ಣು ಮುಚ್ಚಿ ಕುಳಿತಾ ಇದ್ದಾರೆ. ಅಂದ್ರೆ ಏನಿದು? ಯಾವ ತುಷ್ಟೀಕರಣ ನೀತಿ ಇದು? ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಯಾಕೆ ಹದಗೆಡ್ತಾ ಇದೆ? ಹೋರಾಟದ ಹೆಸರಲ್ಲಿ ಅಮಾಯಕರನ್ನ ಯಾಕೆ ಈ ರೀತಿ ಟಾರ್ಗೆಟ್ ಮಾಡಲಾಗುತ್ತಿದೆ? ಹೋರಾಟವನ್ನ ಈ ಮುಂದಿಟ್ಕೊಂಡು ಅಮಾಯಕರ ಶಾಪ್ಗಳಿಗೆ ಹೋಗೋದು, ಬೀದಿಯಲ್ಲಿ ಬರುವಂತ ಅಮಾಯಕರಿಗೆ ಹೊಡೆಯೋದು, ಲಾರಿಗಳ ಮೇಲೆ ಕಲ್ಲು ಎಸೆಯೋದು, ಯಾವ ರಾಜ್ಯ ನನಗೆ ಅರ್ಥ ಆಗ್ತಾ ಇಲ್ಲ. ಹೋರಾಟ ರೀತಿಯಲ್ಲಿ ನಡಿಬೇಕು, ಹೋರಾಟಕ್ಕೊಂದು ನೀತಿ ನಿಯಮ ರೂಪಿಸ್ಬೇಕು. ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ಎಲ್ಲ ಸಮುದಾಯದವರು ತಮಗೆ ಬಂದ ರೀತಿಯಲ್ಲಿ ಹೋರಾಟ ಮಾಡ್ತಾರೆ. ಇವತ್ತು ಇವರು ಲಾರಿ ಕಲ್ಲು ಹೊಡೆದಿದ್ದಾರೆ, ನಾಳೆ ಅವರು ಸರ್ಕಾರಿ ಬಸ್ ಕಲ್ಲು ಹೊಡಿತಾರೆ. ಯಾರು ಹೊಣೆ ಹಾಗಿದ್ರೆ ಅದಕ್ಕೆ? ಆದಷ್ಟು ಬೇಗ ರಾಜ್ಯದ ಗೃಹ ಮಂತ್ರಿಗಳು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕಲಬುರಗಿಯ ಕಮಿಷನರ್ ಜೊತೆ ಮಾತುಕತೆಯನ್ನು ನಡೆಸಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು. ಇಲ್ಲದಿದ್ದರೆ ಈ ರೀತಿ ಆದರೆ ಸಮಸ್ಯೆಗಳು ಮುಂದಿನ ದಿನಗಳಲ್ಲಿ ಸರ್ಕಾರನೇ ಎದುರಿಸಬೇಕಾಗುತ್ತೆ.